ನಮಸ್ಕಾರ. ನಾನು ಪವನ್ ಕುಮಾರ್ ಕೆ, MA ಇತಿಹಾಸ ವಿಭಾಗದ ಅಂತಿಮ ವರ್ಷದಲ್ಲಿ ಡೆಸರ್ಟೇಷನ್ ಮಾಡುತ್ತಿದ್ದೇನೆ. ಅದಕ್ಕೋಸ್ಕರ ನಾನು ಇಂದು ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದೇನೆ. ಇಲ್ಲಿ ನಾವು ವೀರಗಲ್ಲುಗಳ ಸಮೂಹವನ್ನು ನಾವು ಇಲ್ಲಿ ನೋಡಬಹುದು. ಈ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಸುಮಾರು 9ನೇ ಶತಮಾನದಲ್ಲಿ ನಾಗತ್ತರ ಎಂಬ ಗ್ರಾಮಾಡಳಿತದ ಅರಸನು ನಿರ್ಮಿಸಿದ್ದಾನೆ. ಇಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ನಾವು ಹಲವು ವೀರಗಲ್ಲುಗಳ ಸಮೂಹವನ್ನು ನಾವು ಗಮನಿಸಬಹುದಾಗಿದೆ. ನಾವು ಮೊದಲನೇದಾಗಿ ಇಲ್ಲಿ ಇದೊಂದು ವೀರಗಲ್ಲುಗಳು. ಈ ಥರ ಹಲವು ವೀರಗಲ್ಲುಗಳನ್ನು ನಾವು ಗಮನಿಸಬಹುದು. ಇದು ತೊಂಡಬ್ಬೆಯ ಪತಿಯ ವೀರಗಲ್ಲು. ಇದು ಒಂದು ಆತ್ಮ ಬಲಿದಾನದ ವೀರಗಲ್ಲಾಗಿದೆ. ಇಲ್ಲಿ ತೊಂಡಬ್ಬೆಯ ಪತಿಯಾಗಿರತಕ್ಕಂಥ ಒಬ್ಬ ವೀರನು ಹಿಂದೂ ಧರ್ಮ ಸಂಪ್ರದಾಯಗಳ ಪ್ರಕಾರ ಏನಿದೆ, ಯಾವುದಾದ್ರೂ ತಮ್ಮ ಆಸೆಗಳು ಈಡೇರಬೇಕಂದ್ರೆ ಅಥವಾ ಊರಿಗೆ ಕಾಣಿಕೆ ಒಳ್ಳೆಯದಾಗಬೇಕಂತ ಕಾಣಿಕೆಯನ್ನು ಹೊತ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ತೊಂಡಬ್ಬೆಯ ಪತಿಯೂ ಸಹ ಈ ರೀತಿ ಒಂದು ಊರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಆತ್ಮ ಬಲಿದಾನವನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ಬೋದು. ಯಾವ ಥರ ಆತ್ಮ ಬಲಿದಾನ ಇದು ಅಂತ ಗುರುತಿಸ್ಬೋದಂದರೆ, ಇಲ್ಲಿ ಈ ಶಾಸನದಲ್ಲಿ ಗುರುತಿಸ್ಬೋದು. ಒಬ್ಬ ಸೈನಿಕ ಏನಿದೆ, ಒಂದು ಕೊಡಲಿ ಆಕಾರದ ಒಂದು ಕತ್ತಿಯನ್ನು ಹಿಡ್ಕೊಂಬಿಟ್ಟು ಕುಡ್ಗೋಲು ಅಂತ ಹೇಳ್ತಾರೆ, ಇದನ್ನು ಹಿಡ್ಕೊಂಡು ನಿಂತಿದ್ದಾನೆ. ಅದೇ ರೀತಿ ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ತಲೆಯ ಭಾಗದಲ್ಲಿ ಏನಿದೆ, ನೀವು ಇಲ್ಲಿ ಅರ್ಧ ಕಟ್ಟಾಗಿರೋದು ಗಮನಿಸ್ಬೋದು. ಸ್ವಲ್ಪ ಗ್ಯಾಪ್ ಇದೆ ತಲೆಯ ಭಾಗಕ್ಕೆ ಹಾಗೂ ದೇಹ ಭಾಗಕ್ಕೆ ಇಲ್ಲಿ ಗ್ಯಾಪ್ ಬಂದಿದೆ. ಸೊ ಇದನ್ನು ಆಧಾರವಾಗಿಟ್ಕೊಂಡು ನಾವು ಅಲ್ಲಿ ಸೈನಿಕ ಆ ಆಯುಧವನ್ನು ಅಥವಾ ಏನಿದೆ ಶಸ್ತ್ರವನ್ನು ಬಳಸಿಬಿಟ್ಟು ತಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಆತ್ಮ ಬಲಿ ಕೊಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸರಿ, ಇದು ಈ ಶಾಸನವು ಬೇಗೂರು ಶಾಸನವೆಂದು ಪ್ರಸಿದ್ಧಿಯಾಗಿದೆ. ಇದೇ ಶಾಸನದಲ್ಲಿ ಪ್ರಪ್ರಥಮ ಬೆಂಗಳೂರಿನ ಪದನಾಮವನ್ನು ನಾವು ಗುರುತಿಸಬಹುದು. ಬೇಗೂರು ಎಂದು ಈ ಶಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಉಲ್ಲೇಖಿಸಲಾಗಿದೆ. ಇದು ಮುಖ್ಯವಾಗಿ ಇಲ್ಲಿ ಕಾಣುವಕ್ಕಂಥ ಒಂದು ಶಾಸನ. ಇದು ತುರುಗೊರಳ್ ಶಾಸನ ಎಂದು ಕರೆಯುತ್ತಾರೆ ಈ ಶಾಸನವನ್ನು. ನಾವು ಈ ಶಾಸನದಲ್ಲಿ ಮುಖ್ಯವಾಗಿ 3 ಭಾಗಗಳನ್ನು ಗುರುತಿಸಬಹುದಾಗಿದೆ. 1, 2, 3 ಈ 3 ಭಾಗಗಳು. ತುರುಗೊರಳ್ ಶಾಸನ ಅಂದರೆ ನಾವು ಹಿಂದೆ ಹೇಳಿರುವ ಹಾಗೆ ಏನಿದೆ, ದನಗಳನ್ನು ಒಬ್ಬ ವೀರನು ಬೇರೆ ಕಳ್ಳರು ಬಂದ್ಬಿಟ್ಟು ದನಗಳನ್ನ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ವೀರ ಹೋರಾಡ್ಬಿಟ್ಟು ಆ ದನಗಳ ಸಂರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ವೀರಮರಣವನ್ನು ಒಪ್ಪಿದರೆ ಅವ್ರನ್ನ ನೆನಪಿಗಾಗಿ ಹಾಕುವಕ್ಕಂಥ ಶಾಸನಗಳನ್ನು ತುರುಗೊರಳ್ ಅಂತ ಕರೀತಾರೆ. ಅಂಥ ಒಂದು ಶಾಸನವನ್ನು ಇಲ್ಲಿ ನಾವು ಗಮನಿಸ್ಬೋದಾಗಿದೆ. ಇಲ್ಲಿ ಹಸುಗಳು ಎಲ್ಲ ಕಾಣ್ತಾ ಇದ್ದಾವೆ ಕ್ಲಿಯರಾಗಿ, ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ವೀರರ ಒಂದು ಚಿತ್ರಗಳನ್ನ ಗಮನಿಸ್ಬೋದು. ಇಲ್ಲಿ 3ನೇ ಭಾಗದಲ್ಲಿ ಎಲ್ಲ ವೀರಗಳನ್ನು ನೋಡುವ ಹಾಗೆ ಸ್ವರ್ಗದ ಪರಿಕಲ್ಪನೆ, ಸ್ವರ್ಗದಲ್ಲಿ ವೀರನ್ನ ಸತ್ಕಾರ ಮಾಡ್ತಿರೋದು ಅಲ್ಲಿ ಗಮನಿಸ್ಬೋದಾಗಿದೆ. ಈ ರೀತಿಯಾಗಿದೆ. ಇನ್ನೊಂದು ಈ ಥರ ಇಲ್ಲಿ ಕೆಲವೊಂದು ವೀರಗಲ್ಲುಗಳು ಅದೇ ಥರ ಇದ್ದಾವೆ, ಮುಕ್ಕಾಗಿ ಹೋಗಿದ್ದಾವೆ. ಸಂರಕ್ಷಣೆ ಮಾಡಬೇಕಾಗಿದೆ ಇದನ್ನೆಲ್ಲ. ಇಲ್ಲಿ ಒಂದು ವೀರಗಲ್ಲನ್ನು ನಾವು ಕಾಣ್ಬೋದು, ಆದರೆ ಇದು ಮುಕ್ಕಾಗಿ ಹೋಗಿದೆ.